ಇದರಲ್ಲಿರುವ ಬಹಳ ಒಳ್ಳೆಯ ಲೇಖನಗಳಲ್ಲಿ ಒಂದು ಬಸವಣ್ಣನ ಮೇಲಿರುವ ಒಂದು ಲೇಖನ. ಬಸವಣ್ಣ ನನ್ನ ಬಗ್ಗೆ ಬರೀತಾ ಅವರು ಹೇಳ್ತಾರೆ, ಯಾವ ಬಸವಣ್ಣನ ಬಗ್ಗೆ ನಾವು ಮಾತಾಡ್ತಿದ್ದೀವಿ? ನಾವೆಲ್ಲರೂ ನಮಗೆ ಬೇಕಾದ ಬಸವಣ್ಣನ ಬಗ್ಗೆ ಮಾತಾಡ್ತಾ ಇದ್ದೀವಿ, ಈ ಕಾಲಕ್ಕೆ ಬೇಕಾದ ಬಸವಣ್ಣನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದರೆ ನಿಜವಾದ ಬಸವಣ್ಣ ಯಾರು? ನಿಜವಾದ ಬಸವಣ್ಣ ಯಾರು ಅನ್ನೋದಕ್ಕೆ ಅವರೊಂದು ತುಂಬ ಒಳ್ಳೆಯ ಮಾತು ಬರೀತಾ ಅವ್ರು ಹೇಳ್ತಾರೆ, ಬಸವಣ್ಣ ಯಾವ ಚರಿತ್ರೆಗಳಿಗೂ ಸಿಗದೇ ಇರುವ, ಎಲ್ಲ ಚರಿತ್ರೆಗಳನ್ನು ಮೀರಿದ ನಮ್ಮ ಎದುರಿಗಿರುವ ಒಂದು ವ್ಯಕ್ತಿತ್ವ ಅಂತ. ಸಾಮಾನ್ಯವಾಗಿ ಇಂಥ ಸ್ಥಿತಿಗೆ ನಾನು ತಂದ್ಕೊಳ್ಳಲ್ಲ, ಯಾರಿಗೂ ನಾನು ಅನ್ನ ಕಂಟಕಗಳಾಗೋದಿಲ್ಲ. ಆದರೆ ಇವತ್ತು ಅಂಥದ್ದೊಂದು ಸನ್ನಿವೇಶ ನನ್ನ ಎದುರಿಗಿದೆ. ಆದಷ್ಟು ಬೇಗ ಒಂದು 15 ನಿಮಿಷದಲ್ಲಿ ನಾನು ಏನು ಹೇಳಬೇಕು ಅದನ್ನು ಹೇಳಿ ಮುಗಿಸ್ತೀನಿ. ಬೆಳಗ್ಗೆಯಿಂದ ಶಿವಪ್ರಕಾಶ್ ಅವರ ಸಕಾರಣವಾದ ಎಲ್ಲ ಗುಣಗಾನವನ್ನು ಕೇಳಿದ್ದು ಆಗಿದೆ ಅಲ್ಲ. ನನಗೆ ಬಹಳ ಕಷ್ಟದ ಒಂದು ವಿಷಯ ಇದೆ, ಮತ್ತು ಅದು ನಾನೇ ಆರಿಸ್ಕೊಂಡಿದ್ದು ಬೇರೆ, ಗದ್ಯ. ಶಿವಪ್ರಕಾಶರ ಗದ್ಯದ ಬಗೆಗೆ ಮಾತಾಡಬೇಕು ಅಂದರೆ ಏನನ್ನು ಹೇಳಬಹುದು? ಒಂದು ಬಹಳ ಮೇಜರ್ ಅಂತ ಕರಿಬಹುದಾದ ಒಬ್ಬ ಲೇಖಕ ಅಥವಾ ಲೇಖಕಿಗೆ ಒಂದು ಸಾಮಾನ್ಯ ಅಂತ ಕರಿಬಹುದಾದ ಒಂದು ಕ್ಯಾನ್ವಾಸ್ ಇರುತ್ತೆ, ಅವ್ರದ್ದೊಂದು ಸ್ಥಾಪಿತವಾದ ಲೋಕಗ್ರಹಿಕೆ ಇರುತ್ತೆ, ಒಂದು ವಿನ್ಯಾಸ ಎಲ್ಲವೂ ಸ್ಥಾಪಿತ ಆಗಿಬಿಟ್ಟಿರುತ್ತೆ. ಅದು ಅವರ ಎಲ್ಲ ಪ್ರಕಾರಗಳಲ್ಲೂ ಕಾಣಿಸ್ಕೊಳ್ಳುತ್ತೆ, ಆ ಮೂಲ ಧಾತುಗಳು ಅನ್ನೋದು ನಾವೆಲ್ಲರೂ ಒಪ್ಪಿರುವ ಒಂದು ಸಂಗತಿ. ಶಿವಪ್ರಕಾಶರ ವಿಷಯದಲ್ಲಿ ಅದನ್ನು ಸ್ವಲ್ಪ ಬೇರೆ ಥರ ಚರ್ಚೆ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಗದ್ಯ ಅಂತ ಕರೆದಾಗ ನಾನು ಇಲ್ಲಿ ಶಿವಪ್ರಕಾಶ್ ಅವರ ಪ್ರಕಟಿತವಾಗಿರುವ ಒಂದೇ ಒಂದು ವಿಮರ್ಶಾ ಸಂಕಲನ ಮೊದಲ ಕಟ್ಟಿನ ಗದ್ಯನ ಇಟ್ಕೊಂಡಿದ್ದೀನಿ. ತುಮಕೂರು ಜಿಲ್ಲಾ ಸಮ್ಮೇಳನದಲ್ಲಿ ಒಂದು ಸಣ್ಣ ವಿಮರ್ಶಾ ಸಂಕಲನ ಪ್ರಕಟವಾಯಿತು, ಅದನ್ನು ಹಾಗೆ ನಾನು ಮೊದಲ ಕಟ್ಟಿನ ಗದ್ಯ ಜೊತೆಯಲ್ಲಿ ಇಡಕ್ಕೆ ತಯಾರಿಲ್ಲ. ಅದಲ್ಲದೆ ಅವರು ಬರೆದಿರುವ ಅಂಕಣ ಬರಹಗಳೇನಿದ್ದಾವೆ ಅವನ್ನೆಲ್ಲವನ್ನೂ ಕೂಡ ಪ್ರಕಟ ಮಾಡಿದ್ದಾರೆ, ಅವು ನನ್ನ ಎದುರಿಗಿದ್ದಾವೆ. ಅದಲ್ಲದೆ ಅವರು ಇಂಗ್ಲೀಷ್ನಲ್ಲಿ ಬರೆದಿರುವ ಅಸಂಖ್ಯಾತವಾದ ಬರವಣಿಗೆ ನಮ್ಮ ಎದುರಿಗೆ ಇದೆ. ಆದರೆ ಇವತ್ತು ನಾನು ಪ್ರಧಾನವಾಗಿ ಏನು ಚರ್ಚೆ ಮಾಡಬೇಕು ಅಂತಿದ್ದೀನಿ ಅಂದರೆ, ತುಂಬ ಹಿಂದೆ ಪ್ರಕಟವಾದ ಅವರ ಮೊದಲ ಕಟ್ಟಿನ ಗದ್ಯ ಇದೆಯಲ್ಲ, ಅದು ಶಿವಪ್ರಕಾಶ್ ಯಾವ ಅನುಮಾನವೂ ಇಲ್ಲದೆ ಕನ್ನಡದ ಅತ್ಯಂತ ಶ್ರೇಷ್ಠ ವಿಮರ್ಶಕರಾಗಬಹುದಾಗಿದ್ದ ಸಾಧ್ಯತೆಯನ್ನು ತೋರಿಸ್ತಾ ಇರುವ ಮತ್ತು ಪ್ರಕಟವಾದ ಇದೊಂದೇ ಒಂದು ವಿಮರ್ಶಾ ಕೃತಿಯನ್ನು ಕನ್ನಡದ ವಿಮರ್ಶೆ ಸರಿಯಾಗಿ ಗಮನಿಸಿದರೆ, ಅದನ್ನು ಬೇರೆ ಬೇರೆ ರೀತಿಯ ಚರ್ಚೆಗೆ ಒಳಗೆ ಮಾಡಿದರೆ, ಯಾವ ನವ್ಯ ವಿಮರ್ಶೆಯ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವೋ ಆ ನವ್ಯ ವಿಮರ್ಶೆಯ ಸ್ವರೂಪವು ಖಂಡಿತವಾಗಿಯೂ ಬೇರೆ ಆಗಿರ್ತಿತ್ತು ಅನ್ನೋದರಲ್ಲಿ ನನಗೆ ಯಾವ ಅನುಮಾನವೂ ಇಲ್ಲ. ಇದೊಂದು ಅಂಶವನ್ನು ನಾನು ಇವತ್ತು ಎಲಾಬ್ರೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಮೊದಲ ಕಟ್ಟಿನ ಗದ್ಯ ಕೃತಿಗೆ ತುಂಬ ಒಳ್ಳೆಯ ಒಂದು ಮುನ್ನುಡಿಯನ್ನು ಜಿ ರಾಜಶೇಖರ್ ಬರೆದಿದ್ದಾರೆ. ಜಿ ರಾಜಶೇಖರ್ ಬರೆದು ಯಾಕೆ ಈ ಸಂಕಲನದಲ್ಲಿರುವಂಥ ಲೇಖನಗಳು ಮುಖ್ಯ ಅನ್ನೋದನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಸೂತ್ರ ರೂಪದಲ್ಲಿ ಶಿವಪ್ರಕಾಶ್ ಅವರ ಒಟ್ಟು ಗದ್ಯದ ವಿನ್ಯಾಸವನ್ನು ಅಥವಾ ಗದ್ಯದ ತಾತ್ವಿಕತೆಯನ್ನು ಹಿಡಿಬಹುದಾದರೆ 2-3 ಅಂಶಗಳನ್ನ ಹೇಳ್ಬೋದು ಅಂತ ಅನಿಸುತ್ತೆ ನನಗೆ. ಮೊದಲನೆಯದ್ದು, ಯಾವುದನ್ನು ನಾವು ಭಾರತೀಯ ಪರಂಪರೆ ಅಂತ ಕರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆ ಕಾಲದಿಂದಲೂ, ಆ ಭಾರತೀಯ ಪರಂಪರೆಯನ್ನು ಅಪ್ರಾಪ್ರಿಯೇಟ್ ಮಾಡುವ ಒಂದು ದಾರಿಯನ್ನು ಶಿವಪ್ರಕಾಶ್ ಹುಡುಕ್ತಾ ಇದ್ದಾರೆ ಅನ್ನೋದು ಮೊದಲನೇದ್ದು. ಎರಡನೇದ್ದು, ಯಾವುದನ್ನು ಸಿರಾಜ್ ವಿಶ್ವಾತ್ಮಕ ಅಂತ ಕರಿತಿದ್ದಾರೆ, ಬಹುತ್ವ ಅಂತ ಕರಿತಾ ಇದ್ದಾರೆ, ಅದನ್ನು ನಾನು ಹೇಗೆ ಗ್ರಹಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಶಿವಪ್ರಕಾಶರ ಕಾವ್ಯ ಮತ್ತು ಗದ್ಯ ಎರಡೂ ಸೇರಿದ ಹಾಗೆ ಅಂತಂದರೆ, ಯಾವುದು ಮಾನವ ಸಮುದಾಯದ ಮೂಲಾಂಶಗಳು, ಆ ಮೂಲಾಂಶಗಳನ್ನು ಅವ್ರು ಯಾವಾಗಲೂ ಮುಟ್ಟೋದಕ್ಕೆ, ತಟ್ಟೋದಕ್ಕೆ, ಅವುಗಳ ಜೊತೆಯಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಅವರು ಯಾವ ಭಾಷೆನಲ್ಲಿ ಬರೀತಿದ್ದಾರೆ, ಅವ್ರು ಇಂಗ್ಲೀಷ್ನಲ್ಲಿ ಬರೆದ್ರೆ ಹೇಗೆ ಬರಿಬೋದು, ಕನ್ನಡದಲ್ಲಿ ಬರೆದ್ರೆ ಹೇಗೆ ಬರಿಬಹುದು, ಅವರು ಇಂಥದ್ರ ಬಗೆಗೆ ಒಂದನ್ನು ವಿಚಾರವನ್ನು ಪ್ರಸ್ತಾಪ ಮಾಡೋಕ್ಕೆ ಹೊರಟ್ರೆ ಲೋಕದ ಎಲ್ಲವನ್ನೂ ಹೇಗೆ ಅದರೊಳಗೆ ತರ್ತಾರೆ. ಇಂಥದ್ದನ್ನು ಬೆಳಗ್ಗೆಯಿಂದ ನಾವು ಕೇಳ್ತಾ ಇದ್ದೀವಲ್ಲ, ಇದೆಲ್ಲದರ ಅರ್ಥ ಏನು ಅಂತಂದರೆ, ಶಿವಪ್ರಕಾಶ್ ಇಡೀ ಮಾನವ ಸಮುದಾಯವನ್ನು ಒಂದು ಸಮುದಾಯವಾಗಿ ಗ್ರಹಿಸೋದಕ್ಕೆ ನಡೆಸಿದ ಒಂದು ಬಹಳ ದೊಡ್ಡ ಮಹತ್ವಾಕಾಂಕ್ಷೆಯ ಪ್ರಯತ್ನ ಏನಿದೆ, ಅದು ಅವರ ಎಲ್ಲ ಬರವಣಿಗೆಗಳ ವಿನ್ಯಾಸವನ್ನು ನಿರ್ಧರಿಸಿದೆ ಅನ್ನೋದು. ಮೂರನೇ ಅಂಶ ನಾನು ಅವರ ಬರವಣಿಗೆನಲ್ಲಿ ಗುರುತಿಸ್ತಾ ಇರೋದು, ಅದು ಗದ್ಯ ಇರ್ಬೋದು, ಅದು ಅವರ ಕಾವ್ಯ ಇರಬಹುದು. ಅದು ಅವರು ತಾಯಿ ಅಂತೆಲ್ಲ ಹೇಳಿದ್ರು, ತಾಯಿಯ ಬಗೆಗೆ SGS ಕೂಡ ಪ್ರಸ್ತಾಪ ಮಾಡಿದ್ರು. ಶಿವಪ್ರಕಾಶ್ ಅವರ ಬರವಣಿಗೆ
ಪೊರೆಯುವ, ಇಡೀ ಲೋಕವನ್ನು ಪೊರೆಯುವ ಒಂದು ಶಕ್ತಿಯನ್ನು ಹುಡುಕ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಮಾನವ ಸಮುದಾಯದ ಬಿಕ್ಕಟ್ಟು ಎಲ್ಲ ಕಾಲದಲ್ಲೂ ಇದ್ದೇ ಇರುತ್ತೆ. ಅದರಿಂದ ಪಾರು ಮಾಡಬಹುದಾದ ಒಂದು ತಾಯ್ತನದ ಹುಡುಕಾಟ, ಒಂದು ಪೊರೆಯುವ ಶಕ್ತಿಯ ಹುಡುಕಾಟ ಅವರ ಎಲ್ಲ ಬರವಣಿಗೆನಲ್ಲೂ ಇದೆ ಅಂತ. ಮುನ್ನುಡಿಯಲ್ಲಿ ರಾಜಶೇಖರ್ ಒಂದು ಬಹಳ ಮುಖ್ಯವಾದ ಮಾತು ಹೇಳ್ತಾರೆ. ಅವರೇನು ಹೇಳ್ತಾರೆ ಅಂದರೆ, ಸಂಸ್ಕೃತಿ ಅನ್ನೋದು ಶಿವಪ್ರಕಾಶ್ ಅವರಿಗೆ ನಿರ್ಧರಿತವಾದ ಒಂದು ಸಂಗತಿ ಅಲ್ಲ ಅಂತ. ಅವರ ಇಡೀ ಬರವಣಿಗೆ ಇಷ್ಟೊತ್ತು ಸಿರಾಜ್ ಏನನ್ನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಂದರೆ, ಯಾವುದ್ರ ಬಗೆಗೂ ಅವರು ಜಡ್ಜ್ಮೆಂಟಲ್ ಅಲ್ಲ ಅಂತ. ಯಾಕೆ ಶಿವಪ್ರಕಾಶ್ ಯಾವುದ್ರ ಬಗೆಗೂ ಜಡ್ಜ್ಮೆಂಟಲ್ ಅಲ್ಲ? ಅವರು ಮತ್ತೆ 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 ನಮಗೆ ಇನ್ನೂ ಕಾಣಿಸದೇ ಇರುವ, ಇನ್ನೂ ನಾವು ಹುಡುಕಬೇಕಾಗಿರುವ ಡೈಮೆನ್ಷನ್ಗಳನ್ನು, ಆಯಾಮಗಳನ್ನ ಹುಡುಕ್ತಾನೆ ಹೋಗ್ತಾರೆ ಅಂತಂದರೆ, ಯಾವುದೂ ಕೂಡ ನಾವು ತಿಳ್ಕೊಂಡಷ್ಟು ಸರಳವಲ್ಲ. ಯಾವುದೂ ಕೂಡ ನನ್ನ ಒಂದು ಗ್ರಹಿಕೆಗೆ, ಇವತ್ತು ನಾನು ನೋಡಿದಾಗ ಕಾಣಿಸುವ ಅದೇ ಘಟನೆಯನ್ನು ಕುರಿತ ನನ್ನ ಆಲೋಚನೆ ಇನ್ನು 10 ವರ್ಷ ಆದಮೇಲೆ ಬದಲಾಗಬಹುದು, ಅಥವಾ ಈಗಲೇ ನನ್ನ ಜೊತೆಯಲ್ಲಿರುವ ಇನ್ನು 4 ಜನರಿಗದು ಬೇರೆ ಥರ ಕಾಣಿಸ್ಬಹುದು. ಇಂಥ 100 ಸಂಗತಿಗಳನ್ನು ಇಟ್ಕೊಂಡು ಶಿವಪ್ರಕಾಶ್ ಯಾವಾಗಲೂ ಅವರ ಬರವಣಿಗೆಯನ್ನು ಮಾಡ್ತಾ ಹೋಗ್ತಾರೆ ಅಂತ ನನಗೆ ಅನಿಸುತ್ತೆ. ಯಾಕೆ ನಾನು ಕನ್ನಡ ವಿಮರ್ಶೆಗೆ ಬಹಳ ಬೇರೆಯ ಆಯಾಮವನ್ನು ಕೊಡಬಹುದಾಗಿದ್ದ ವಿಮರ್ಶಕರು ಶಿವಪ್ರಕಾಶ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಯಾವ ನವ್ಯ ವಿಮರ್ಶೆ ಕೃತಿನಿಷ್ಠ ವಿಮರ್ಶೆ ಅನ್ನುವ ಒಂದು ತಾತ್ವಿಕತೆಯನ್ನು ಇಟ್ಕೊಂಡು ಒಬ್ಬರು ಇನ್ನೊಬ್ಬರಿಗೆ ಕಾಂಪ್ಲಿಮೆಂಟ್ರಿಯಾಗಿ ವಿಮರ್ಶೆಗಳನ್ನು ಬರಿತಾ ಹೋದರೋ ಅದಕ್ಕೆ ಬಹಳ ವಿರುದ್ಧ ಅನ್ನುವ ಮಾತನ್ನು ಬಳಸಲಾರೆ ನಾನು ಅದನ್ನು ಎದುರು ಓದು ಅಂತ ಕರಿತೀನಿ. ಶಿವಪ್ರಕಾಶ್ ಆ ಕಾಲಘಟ್ಟದ ಎಲ್ಲ ಕವಿಗಳ ಬಗೆಗೆ ಕೊಡೋದು ಒಂದು ಎದುರು ನೋಟವನ್ನು, ಮತ್ತು ಅಲ್ಲಿಯ ತನಕದ ಸಾಹಿತ್ಯದ ಬಗೆಗೆ ಏನೇನು ಸ್ಥಾಪಿತವಾದ ನಿಲುವುಗಳಿದ್ವೋ ಆ ನಿಲುವುಗಳನ್ನೆಲ್ಲ ಅವರು ಪಕ್ಕಕ್ಕಿರಿಸಿ ಅದಕ್ಕೆ ಬೇರೆ ಇನ್ನೊಂದು ಡೈಮೆನ್ಷನ್ ಇದೆ ಅಲ್ವಾ ಅನ್ನೋದನ್ನು ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತಾರೆ. ಇದನ್ನೇ ನಾನು ಕನ್ನಡ ವಿಮರ್ಶೆಯನ್ನು ಅಥವಾ ಇಡೀ ಭಾರತೀಯ ಪರಂಪರೆಯನ್ನು ಅಪ್ರಾಪ್ರಿಯೇಟ್ ಮಾಡೋದಕ್ಕೆ ಶಿವಪ್ರಕಾಶ್ ನಡೆಸಿದ ಪ್ರಯತ್ನ ಅಂತ ಕರೆಯೋದು. ಈ ಇಡೀ ಮೊದಲ ಕಟ್ಟಿನ ಗದ್ಯ ನನ್ನ ಪ್ರಕಾರ ಇವತ್ತು ಒಂದು ಹಿನ್ನೋಟದಲ್ಲಿ ನೋಡೋದಾದರೆ, ಯಾವ ಓರಿಯೆಂಟಲಿಸಮ್ಮಿನ ಬಹಳ ದಟ್ಟವಾದ ಪ್ರಭಾವಕ್ಕೆ ಕನ್ನಡ ವಿಮರ್ಶೆ ಅಥವಾ ಭಾರತೀಯ ವಿಮರ್ಶೆ, ಒಟ್ಟು ಭಾರತೀಯ ಚಿಂತನಾ ಕ್ರಮವೇ ಮಾರು ಹೋಗಿತ್ತೋ, ಎಡ್ವರ್ಡ್ ಸೈದನನ್ನು ತಮ್ಮ ಮಹಾನಾಯಕ ಅಂತ ತಲೆ ಮೇಲೆ ಇಟ್ಕೊಂಡು ಮೆರಿತಾ ಇದ್ರು, ಆ ಓರಿಯೆಂಟಲಿಸಮ್ಮಿನ ಮೂಲಾಂಶವನ್ನೇ ಇಲ್ಲಿ ಶಿವಪ್ರಕಾಶ್ ನಿರಾಕರಿಸ್ತಾ ಇದ್ದಾರೆ. ಓರಿಯೆಂಟಲಿಸಮ್ ಏನು ಹೇಳುತ್ತೆ ಅಂದರೆ, ಅದೊಂದು ಇತ್ತು, ಅದನ್ನು ನಾವು ಹೀಗೆ ನೋಡಬೇಕು ಅನ್ನೋದನ್ನು ಅದು ಹೇಳ್ತಾ ಹೋಗುತ್ತೆ. ಶಿವಪ್ರಕಾಶ್ ಹೇಳ್ತಾರೆ, ಅದು ಹಾಗಲ್ಲ ರೀ, ಅದು ಹಾಗಲ್ಲ, ಗ್ರಹಿಕೆ ಬೇರೆ, ಅನುಭವ ಬೇರೆ. ಅವ್ರು ಹೇಳೋದೇನು ಅಂದರೆ, ಎಡ್ವರ್ಡ್ ಸೈದ್ ಇರ್ಬೋದು ಅಥವಾ ಓರಿಯೆಂಟಲಿಸಮನ್ನು ಪ್ರತಿಪಾದಿಸಿದ ಯಾರೇ ಇದ್ದಿರಬಹುದು, ಅವರಿಗೆ ಈ ಪೂರ್ವ ಚಿಂತನೆಗಳು ಅನ್ನೋದು ಒಂದು ಚಿಂತನೆಗಳು ಮಾತ್ರ, ಒಂದು ತಾತ್ವಿಕತೆ ಮಾತ್ರ. ಆದರೆ ನಾವು ಅದರ ಒಂದು ಭಾಗ ಆಗಿರೋರು ಅದನ್ನು ಗ್ರಹಿಸ್ತಾ ಇರಬೇಕಾದ ಹೊತ್ತಿನಲ್ಲಿ ಅದು ನಮಗೊಂದು ಅನುಭವ ಆಗಿರುತ್ತೆ ಅಂತ. ಇದರಲ್ಲಿರುವ ಬಹಳ ಒಳ್ಳೆಯ ಲೇಖನಗಳಲ್ಲಿ ಒಂದು ಬಸವಣ್ಣನ ಮೇಲಿರುವ ಒಂದು ಲೇಖನ. ಬಸವಣ್ಣ ನನ್ನ ಬಗ್ಗೆ ಬರೀತಾ ಅವ್ರು ಹೇಳ್ತಾರೆ, ಯಾವ ಬಸವಣ್ಣನ ಬಗ್ಗೆ ನಾವು ಮಾತಾಡ್ತಿದ್ದೀವಿ? ನಾವೆಲ್ಲರೂ ನಮಗೆ ಬೇಕಾದ ಬಸವಣ್ಣನ ಬಗ್ಗೆ ಮಾತಾಡ್ತಾ ಇದ್ದೀವಿ, ಈ ಕಾಲಕ್ಕೆ ಬೇಕಾದ ಬಸವಣ್ಣನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದರೆ ನಿಜವಾದ ಬಸವಣ್ಣ ಯಾರು? ನಿಜವಾದ ಬಸವಣ್ಣ ಯಾರು ಅನ್ನೋದಕ್ಕೆ ಅವರೊಂದು ತುಂಬ ಒಳ್ಳೆಯ ಮಾತು ಬರೀತಾ ಅವ್ರು ಹೇಳ್ತಾರೆ, ಬಸವಣ್ಣ ಯಾವ ಚರಿತ್ರೆಗಳಿಗೂ ಸಿಗದೇ ಇರುವ, ಎಲ್ಲ ಚರಿತ್ರೆಗಳನ್ನು ಮೀರಿದ ನಮ್ಮ ಎದುರಿಗಿರುವ ಒಂದು ವ್ಯಕ್ತಿತ್ವ ಅಂತ. ನಾವೆಲ್ಲರೂ ಅವನನ್ನು ಬೆನ್ನು ಹತ್ತಿದ್ದೀವಿ. ಆದರೆ ಸ್ವತಃ ಬಸವಣ್ಣ ಅನುಭವಿಸಿದ ತಲ್ಲಣಗಳೇನಿದ್ವು, ಅವನ ಸೋಲುಗಳು, ಅವನ ಗೆಲುವುಗಳು, ಅವನ ದ್ವಂದ್ವಗಳು, ಅವನ ತೊಳಲಾಟಗಳು, ಇವೆಲ್ಲವನ್ನು ನಾವು ಇವತ್ತಿಗೆ ನಮಗೆ ಹೇಗೆ ಬೇಕೋ ಹಾಗೆ ಅರ್ಥ ಮಾಡ್ಕೊಳ್ತಾ ಇದ್ದೀವಲ್ಲ, ಹಾಗೆ ಅರ್ಥ ಮಾಡ್ಕೊಳ್ತಿರುವ ಕ್ರಮದಲ್ಲಿ ಶಿವಪ್ರಕಾಶರಿಗಿರುವ ಒಂದೇ ಒಂದು ತಕರಾರು ಏನು ಅಂದರೆ, ನೀವು ಅವನ ಬಗೆಗೆ ತೀರ್ಮಾನಗಳನ್ನು ಕೊಡಬೇಡಿ ಅಂತ. ಅವನ ಬಗೆಗೆ ತೀರ್ಮಾನಗಳನ್ನು ಕೊಡದೆ ನೀವು ಅವನ ಬಗೆಗೆ ಏನೇನು ಹೇಳಬೇಕು ಅಂತಿದ್ದೀರೋ ಅದನ್ನೆಲ್ಲ ಹೇಳ್ಕೊಳ್ಳಿ, ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಆದರೆ ತೀರ್ಮಾನಗಳನ್ನು ಕೊಡಬೇಡಿ ಅಂತ ಹೇಳೋದ್ರ ಮೂಲಕವೇ ಶಿವಪ್ರಕಾಶ್ ಬಸವಣ್ಣನನ್ನು ಒಂದು ಮುಕ್ತವಾದ ವೇದಿಕೆಯಾಗಿ ಇರಿಸ್ಕೋಬೇಕು ಅಂತ ಹೇಳ್ತಾರೆ. ಅದೇ ಹೊತ್ತಿನಲ್ಲಿ ಶಿವಪ್ರಕಾಶ್ ಹೇಳ್ತಾರೆ, ನಾವು ಇಷ್ಟೆಲ್ಲ ಮೆಚ್ಕೊಳ್ತಾ ಇರುವಂತಹ ನಮ್ಮ ವಚನಕಾರರು, ನಮ್ಮ ಶರಣರು ಯಲ್ಲಮ್ಮ ದೇವಿಯನ್ನು ಅಥವಾ ಒಂದು ಪಂಚಮಿ ಹಬ್ಬವನ್ನು ಸಂಭ್ರಮಿಸಲಾರರು. ಅಂದರೆ ಯಾರ ಬಗೆಗೆ ಆರಾಧನೆಯೇ ಶುರು ಮತ್ತು ಕೊನೆ ಅಂತ ನಾವು ಒಂದು ದೊಡ್ಡ ವರ್ಣಚಿತ್ರವನ್ನು ಕಟ್ಕೊಂಡ್ಬಿಟ್ಟಿದ್ವೋ, ಆ ವರ್ಣಚಿತ್ರದಲ್ಲಿ ಒಂದು ಸಣ್ಣ ಬಹುತ್ವದ ವಿವೇಕವನ್ನು ಅಥವಾ ಒಂದು ವಿಶ್ವಾತ್ಮಕತೆಯ ವಿವೇಕವನ್ನು ಅವರು ಒಳಗೆ ತರೋದಕ್ಕೆ ಪ್ರಯತ್ನ ಪಟ್ಟು ಅವ್ರು ಹೇಳ್ತಾರೆ,
ಯಾರೂ ಪರಿಪೂರ್ಣರಲ್ಲ ಅನ್ನುವ ಅರ್ಥದಲ್ಲ ಅವ್ರು ಹೇಳೋದು. ಅವ್ರು ಹೇಳ್ತಾ ಇರೋದು ಏನು ಅಂದರೆ, ಇವತ್ತು ನಮ್ಮ ಈ ಕಾಲ ಎದುರಿಸ್ತಾ ಇರುವ ಬಿಕ್ಕಟ್ಟುಗಳೇನಿದ್ದಾವೆ, ಆ ಬಿಕ್ಕಟ್ಟುಗಳನ್ನು ಎದುರಿಸೋದಕ್ಕೆ ನಾವು ಇವರು ಒಂದು ಪರಿಪೂರ್ಣವಾದ ಪರಿಹಾರ ಅಂತ ತಿಳ್ಕೊಬೇಕಾಗಿಲ್ಲ. ಅವರೂ ಇನ್ನೂ ಒಳಗೊಳ್ಬೇಕಾಗಿದ್ದಂಥ ಇನ್ನೂ ಎಷ್ಟೋ ಸಂಗತಿಗಳು ಇದ್ವಲ್ವ ಅನ್ನುವ ಒಂದು ದೊಡ್ಡ ಪ್ರಶ್ನೆಯನ್ನು ಶಿವಪ್ರಕಾಶಲ್ಲಿ ಎತ್ತುತ್ತಾ ಹೋಗ್ತಾರೆ. ಹಾಗೆಯೇ ಅಡಿಗರ ಬಗೆಗೆ ಬರೆದಿರುವ 2 ಬಹಳ ಮುಖ್ಯವಾದ ಲೇಖನಗಳಿದ್ದಾವೆ ಇದರಲ್ಲಿ. ಅದರವರು ಹೇಳೋದೇನು ಅಂದರೆ, ಯಾವ ಅಡಿಗರನ್ನು ಅಲ್ಲಿಯ ತನಕ ಏನದು ಅವರು ಪಶ್ಚಿಮ ಬುದ್ಧಿಯಾದೆವು ಅಂತ ಹೇಳೋದನ್ನು, ಅಥವಾ ಇನ್ನಾದರೂ ಕಲಿಯಬೇಕು ಅಸಲು ಕಸುಬನ್ನು ಅಂತ ಏನು ಹೇಳ್ತಾರಲ್ಲ, ಆ ಅಸಲು ಕಸುಬನ್ನು ಕಲಿಯೋದಕ್ಕೆ ಅಡಿಗರು ನಡೆಸುವ ಪ್ರಯತ್ನವನ್ನು ಶಿವಪ್ರಕಾಶ್ ಗುರ್ತಿಸೋದು ಹೇಗೆ ಅಂತಂದರೆ, ಅದು ಮಲಿನತೆಯಿಂದ ಶುದ್ಧತೆಯ ಕಡೆಗೆ ನಡೆಸ್ತಾ ಇರುವ ಒಂದು ಪ್ರಯಾಣ ಅಂತ ಶಿವಪ್ರಕಾಶ್ ಹೇಳ್ತಾರೆ. ಅಲ್ಲಿಯ ತನಕ ಯಾರಿಗೂ ಕೂಡ ಅಡಿಗರ ಕಾವ್ಯವನ್ನು ಹೀಗೆ ನೋಡಬಹುದು ಅನ್ನುವ ಒಂದು ದೃಷ್ಟಿನೇ ಸಾಧ್ಯ ಆಗಿರಲಿಲ್ಲ. ನಾವೆಲ್ಲರೂ ಅವರ ಕಾವ್ಯ ಶಿಲ್ಪದ ಬಗೆಗೆ ಬಹಳ ಮೆಚ್ಕೊಂಡು ಮಾತಾಡ್ತಾ ಇದ್ವು, ಅಥವಾ ಅವರ ವಸ್ತುವಿನ ಬಿಗಿತನದ ಬಗೆಗೆ ಹಿಂಗೆ 100 ದಾರಿಗಳಲ್ಲಿ ಅಡಿಗರನ್ನು ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಶಿವಪ್ರಕಾಶ್ ಅವರನ್ನು ಬೇರೆಯದ್ದೇ ಒಂದು ನಿಟ್ಟಿನಲ್ಲಿ ನೋಡಬೇಕಾದ ಅಗತ್ಯವನ್ನು ಹೇಳ್ತಾ ಹೋಗ್ತಾರೆ. 1, 2 ಅಂತಲ್ಲ, ಇಲ್ಲಿರುವ ಅನೇಕ ಲೇಖನಗಳಲ್ಲಿ ಶಿವಪ್ರಕಾಶ್ ಮತ್ತೆ ಮಾಡೋದು ಏನನ್ನ ಅಂತಂದರೆ, ಯಾವುದು ನಮ್ಮದು ಅಂತ ನಾವು ತಿಳ್ಕೊಂಡಿದ್ದೀವೋ ಆ ನಮ್ಮದ್ರ ಬಗೆಗೆ ನಾವು ಒಂದೋ ಸ್ವೀಕಾರ, ಒಂದು ಆವಾಹನೆ, ಇಲ್ಲ ವಿಸರ್ಜನೆ ಅಂತ ನಾವು ತಿಳ್ಕೊಂಡಿದ್ದೀವಲ್ಲ, ಅವೆರಡು ಅಲ್ಲದ ಒಂದು ಮನೋವಿನ್ಯಾಸವನ್ನು ಬೆಳೆಸ್ಕೊಳ್ಳೋದೇ ನಾವು ಪರಂಪರೆಯ ಜೊತೆಯಲ್ಲಿ ಆರೋಗ್ಯಪೂರ್ಣವಾದ ಸಂವಾದವನ್ನು ನಡೆಸೋದಕ್ಕಿರುವ ಒಂದು ನಿಜವಾದ ದಾರಿ ಅಂತ ಅವ್ರು ಹೇಳ್ತಾರೆ. ಮಧುರ ಚೆನ್ನರ ಕಾವ್ಯಯೋಗ ಅನ್ನುವ ಒಂದು ಲೇಖನ ಇದೆ. ಬಹುಶಃ ಅದು ಕನ್ನಡ ವಿಮರ್ಶೆಯ ಬಹಳ ಮುಖ್ಯವಾದ ಲೇಖನಗಳಲ್ಲಿ ಒಂದು. ಆ ಮಧುರ ಚೆನ್ನರ ಕಾವ್ಯಯೋಗದಲ್ಲಿ ಅವರು ಯಾವ ಅಂಶವನ್ನು ಚರ್ಚೆ ಮಾಡ್ತಾರೆ ಅಂದರೆ, ಯಾವುದನ್ನು ಬೆಳಗ್ಗಿನಿಂದ ನಾವು ಅನುಭವ ಅಂತ ಕರಿತಾ ಇದ್ದೀವಿ, ಆಧ್ಯಾತ್ಮ ಅಂತ ಕರಿತಾ ಇದ್ದೀವಿ. ಬಟ್ ಶಿವಪ್ರಕಾಶ್ ಅಲ್ಲಿ ಹೇಳ್ತಾ ಇರೋದು ಏನು ಅಂದರೆ, ಅವರ ಬಹಳ ತೀವ್ರವಾದ ಅನುಭವಗಳೇ ಅನುಭವದ ಮಟ್ಟವನ್ನು ಮುಟ್ತಾ ಇರೋವಾಗ ನಾವು ಅದು ನಮ್ಮ ಕೈಗೆ ಎಟುಕದ್ದು, ಅದು ಆಕಾಶದ್ದು ಅಂತ ಯಾಕೆ ತಿಳ್ಕೋಬೇಕು? ಯಾವುದನ್ನು ಕಾವ್ಯಯೋಗ ಅನ್ನುವ ಪರಿಕಲ್ಪನೆಯನ್ನು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕೊಟ್ಟವರು ಬೇಂದ್ರೆಯವರು ಕೊಟ್ಟ ಕಾವ್ಯಯೋಗ ಪರಿಕಲ್ಪನೆಯನ್ನು ಅವರ ಜೀವನದಲ್ಲಿ, ಅವರ ಕಾವ್ಯದಲ್ಲಿ ಸಾಕ್ಷಾತ್ಕಾರಗೊಳಿಸ್ಕೊಂಡ ಒಬ್ಬ ಕವಿ ಅಂದರೆ ಮಧುರ ಚೆನ್ನ ಅನ್ನುವ ತೀರ್ಮಾನಕ್ಕಲ್ಲಿ ಶಿವಪ್ರಕಾಶ್ ಬರ್ತಾರೆ. ಬೇಂದ್ರೆಯವರ ಕಾವ್ಯದ ಬಗ್ಗೆ ಕೂಡ ತುಂಬ ಒಳ್ಳೆಯ ಒಂದು ಲೇಖನವನ್ನು ಅವರು ಬರೆದಿದ್ದಾರೆ. ಇನ್ನೊಂದು 2-3 ಅಂಶಗಳನ್ನ ಪ್ರಸ್ತಾಪ ಮಾಡಬೇಕಾದ್ರಿಂದ ಇದನ್ನು ಇಲ್ಲಿಗೆ ನಿಲ್ಲಿಸಿ ನೋಡಿ. ಐ ಕೀಪ್ ವಿಜಿಲ್ ಆಫ್ ರುದ್ರ, ಇದಕ್ಕೆ ಶಿವಪ್ರಕಾಶ್ ಬರೆದಿರುವ ಇಂಟ್ರೊಡಕ್ಷನ್ ಇದೆಯಲ್ಲ, ಅದು ನಾವೆಲ್ಲರೂ ಅಗತ್ಯವಾಗಿ ಓದಬೇಕಾಗಿರುವ ಒಂದು ಬಹಳ ಒಳ್ಳೆಯ ಲೇಖನ. ಯಾಕೆ ಅಂತಂದರೆ, ಏಕೆ ರಾಮಾನುಜನ್ ಬಗೆಗೆ ನಮಗಿರುವ ಸಕಾರಣವಾದ ಹೆಮ್ಮೆ, ಅಭಿಮಾನ, ಗೌರವ ಎಲ್ಲವನ್ನು ಇಟ್ಕೊಂಡು ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಶಿವಪ್ರಕಾಶ್ ಎತ್ತುತ್ತಾರೆ. ರಾಮಾನುಜನ್ ಆರಿಸ್ಕೊಂಡಿರೋಂಥ ವಚನಗಳು, ಅವರು ಅದನ್ನು ಅನುವಾದ ಮಾಡಿದಂಥ ಕ್ರಮ, ವಚನಗಳನ್ನ ಅವರು ಗ್ರಹಿಸಿದಂಥ ಕ್ರಮ, ಎಲ್ಲದರ ಬಗೆಗೂ ಶಿವಪ್ರಕಾಶ್ಗೆ ಇಲ್ಲಿ ತಕರಾರಿದೆ. ಕೊನೆಯಲ್ಲಂತೂ ನೇರವಾಗಿ ಅವರು ಹೇಳ್ತಾರೆ, ರಾಮಾನುಜನ್ ರಾಂಗ್ಲಿ ಸೆಡ್ ಅನ್ನೋ ಮಾತನ್ನು ಹೇಳಿ ಅವರು ಹೇಳ್ತಾರೆ, ಸಬ್ಸ್ಟ್ಯಾಂಡರ್ಡ್ ಡೈಲೆಕ್ಟ್ ಒಂದನ್ನು ವಚನಕಾರರು ಬಳಸಿದ್ರು ಅಂತ ರಾಮಾನುಜನ್ ಹೇಳ್ತಾರೆ ಅಂತ ಹೇಳ್ತಾರೆ. ನಾವು ಸ್ಪೀಕಿಂಗ್ ಆಫ್ ಶಿವನ ಎಷ್ಟು ಮೆಚ್ಕೊಂಡಿದ್ದೀವಿ, ಆದರೆ ಇಂಥ ಒಂದು ಮಾತನ್ನು ಇಡೀ ಜಗತ್ತಿನ ಅದೆಷ್ಟೋ ಭಾಷೆಗಳಿಗೆ ಅನುವಾದವಾಗಿರುವ ಸ್ಪೀಕಿಂಗ್ ಆಫ್ ಶಿವದಲ್ಲಿ ರಾಮಾನುಜನ್ ಥರದವ್ರು ಇಂಥದ್ದೊಂದು ರಿಮಾರ್ಕ್ ಮಾಡ್ತಾರೆ ಅಂತಂದರೆ ಎಷ್ಟು ಆಶ್ಚರ್ಯ ಆಗುತ್ತಲ್ವ ನಮಗೆ. ಸಬ್ಸ್ಟ್ಯಾಂಡರ್ಡ್ ಡೈಲೆಕ್ಟನ್ನು ಶರಣರು, ವಚನಕಾರರು ಬಳಸ್ಕೊಂಡ್ರು, ಅದನ್ನು ಹಾಗೆ ಹೇಳಿದ್ದೇ ತಪ್ಪಲ್ವ ಅನ್ನೋ ಮಾತನ್ನು ಇಲ್ಲಿ ಶಿವಪ್ರಕಾಶ್ ಹೇಳ್ತಾ ಇದ್ದಾರೆ. ಸುಮಾರು ಒಂದು 50 ಪುಟದಷ್ಟಿರುವ ಇವರ ಇಂಟ್ರೊಡಕ್ಷನ್ ಏನಿದೆ ಐ ಕೀಪ್ ದ ವಿಜಿಲ್ ಆಫ್ ರುದ್ರದಲ್ಲಿ, ಅದರಲ್ಲಿ ಅವ್ರು ಏನೇನು ಹೇಳಕ್ಕೆ ಪ್ರಯತ್ನ ಪಡ್ತಾರೆ ಅಂತಂದರೆ, ಯಾವ ಭಕ್ತಿ ಪಂಥ ಮತ್ತು ಆ ಭಕ್ತಿ ಪಂಥದಲ್ಲಿ ಶರಣ ಸಾಹಿತ್ಯಕ್ಕೆ ಬಹಳ ವಿಶಿಷ್ಟವಾದ ಸ್ಥಾನ ಇದೆ ಅಂತ ನಾವು ತಿಳ್ಕೊಂಡಿದ್ದೀವೋ, ಆ ವಿಶಿಷ್ಟವಾದ ಸ್ಥಾನ ಅವರ ಸಾಮಾಜಿಕವಾದಂಥ ಕ್ರಾಂತಿಯ ಗುಣಗಳ ಕಾರಣಕ್ಕಾಗಿ ಬಂದಿದ್ದು ಅಂತ ನಾವು ತಿಳ್ಕೊಂಡಿದ್ದೀವಿ. ಅವರು ಪ್ರಭುತ್ವವನ್ನು ಎದುರಿಸಿ ತಗೊಂಡಂಥ ತೀರ್ಮಾನಗಳಿಗೆ ನಾವು ತಗೊಂಡಿದ್ದು ಅಂತ ತಿಳ್ಕೊಂಡಿದ್ದೀವಲ್ವ, ಅದು ಅಷ್ಟೇ ಅಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಅವ್ರು ಹೇಳ್ತಾ ಇರೋದು ಏನು ಅಂದರೆ, ಅವರಿಗೆ ಸಾಧ್ಯವಾದ ರೀಚಬಿಲಿಟಿ ಇದೆಯಲ್ಲ, ಇಷ್ಟು ಜನರನ್ನು ತಲುಪೋದಕ್ಕೆ ಶರಣರಿಗೆ ಸಾಧ್ಯ ಆಯಿತು ಅನ್ನೋದಾದರೆ ಅದರ ಮೂಲ ಅಂಶ ಅವರಲ್ಲೇ ಇತ್ತಲ್ವ, ಮಹಿಳೆಯರಲ್ಲೂ ಇತ್ತು, ದಲಿತರಲ್ಲೂ ಇತ್ತು ಅನ್ನೋದನ್ನು ನಾವು ಗುರುತಿಸ್ಬೇಕಲ್ವ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳ್ತಾ ಇರುವಾಗ ಶಿವಪ್ರಕಾಶ್ ಬಗ್ಗೆ ನಮಗೆ ತಕರಾರಿಲ್ಲ ಅಂತೇನಲ್ಲ. ಅವರು ಪ್ರಜಾವಾಣಿನಲ್ಲಿ
ಡಂಕನ್ ಜಳಿಕೆಯ ಒಂದು PhD ಪ್ರಬಂಧದ ಬಗೆಗೆ ಯಾವ ಸ್ಪಷ್ಟ ನಿಲುವನ್ನು ತಗೊಳ್ಳದೆ ಬರೆದ ಒಂದು ಲೇಖನದಿಂದಲೇ ಪ್ರಜಾವಾಣಿನಲ್ಲಿ ಒಂದು ಲೇಖನ ಮಾಲೆ ಶುರು ಆಯಿತು. ನಿಮಗೆಲ್ರಿಗೂ ಅದು ಗೊತ್ತಿದೆ. ಅಲ್ಲಿಂದ ಸುಮಾರು ಒಂದು 20-30 ಜನ ಎಲ್ಲರೂ ವಿದ್ವಾಂಸರು ಅದರಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಆಯಿತು. ಆದರೆ ಹಾಗೆ ಡಂಕನ್ ಜಳಿಕೆಯ ಬಗ್ಗೆ ಬರೆಯುವಾಗ ಒಂದು ಮಾತು ಹೇಳ್ತಾರೆ ಶಿವಪ್ರಕಾಶ್, ನನ್ನ ಕಣ್ ತೆರೆಯಿಸಿದ ಅಂತ. ಶಿವಪ್ರಕಾಶರಿಗೆ ಡಂಕನ್ ಜಳಿಕೆಯಿಂದ ಕಣ್ ತೆರೆಯಿಸ್ಕೊಳ್ಬೇಕಾದ ಅಗತ್ಯತೆ ನನಗೇನು ಅನಿಸೋದಿಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ ಇವರೇ ಕಣ್ ತೆರೆಸಿದ್ದಾರೆ ಆಮೇಲಿನ ಲೇಖನಗಳಲ್ಲಿ, ಅದು ಬೇರೆಯ ಮಾತು. ಆದರೆ ಇಂಥ ಒಂದು ಘನವಾದ ಕೃತಿಯನ್ನು ಕೊಡೋದ್ರ ಮೂಲಕ ಶಿವಪ್ರಕಾಶ್ ಮತ್ತು ಬರೀ ವಚನಗಳ ಅನುವಾದ ಅಲ್ಲ, ವಚನಗಳ ಅನುವಾದದ ಬಗ್ಗೆ ನಮಗೆ ತಕರಾರಿರ್ಬೋದು, ಆದರೆ ಇಡೀ ಶರಣ ಪರಂಪರೆಯನ್ನು ಭಾರತೀಯ ಪರಂಪರೆಯಲ್ಲಿ, ಜಾಗತಿಕ ಪರಂಪರೆಯಲ್ಲಿ ಎಲ್ಲಿ ಯಾಕೆ ಪ್ಲೇಸ್ ಮಾಡಬೇಕು ಅನ್ನೋದನ್ನು ಇವರು ಇದರಲ್ಲಿ ಚರ್ಚಿಸಿರುವ ಕ್ರಮ ಇದೆಯಲ್ಲ, ಅದು ತುಂಬ ಮುಖ್ಯವಾದ ಕನ್ನಡದ ಸೇವೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಪ್ರಜಾವಾಣಿನಲ್ಲಿ ಅವರು ಬರೆದಿರುವ ಅಂಕಣ ಇದೆಯಲ್ಲ, ನಾನು ಸಿರಾಜ್ನ ನೋಡಬೇಕು, ಯಾಕೆಂದರೆ ಆಮೇಲೆ ಅವ್ರು ನನ್ನನ್ನು ಬೈಕೋಬಾರ್ದಲ್ಲ ಅಂತ. ಈ ಮಾತಿನ ಬಲದಿಂದ ಅನ್ನೋದಿದೆಯಲ್ಲ, ಈ ಮಾತಿನ ಬಲದಿಂದ ಭಾಗ 1 ಭಾಗ 2 ಎರಡೂ ಇದೆ. ಅದರಲ್ಲಿ ನನಗೆ ಬಹಳ ಮುಖ್ಯವಾಗಿ ಕಂಡಿದ್ದೇನು ಅಂದರೆ, ಮತ್ತೆ ಶಿವಪ್ರಕಾಶ್ ಗೋಳೀಕರಣ ಅನ್ನುವ ಪದವನ್ನು ಬಳಸ್ತಾರೆ. ಗೋಳೀಕರಣದ ಗೋಳನ್ನೇ ಬರಿತೀರಲ್ಲ ಸರ್ ಯಾವಾಗಲೂ, ನಾನು ಯಾವಾಗಲೂ ರೇಗಿಸ್ತಾ ಇದ್ದೆ ಅವ್ರಿಗೆ. ಆದರೆ ಯಾಕೆ ಪ್ರಜಾವಾಣಿಯ ಈ ಅಂಕಣ ಬರಹಗಳು ಕನ್ನಡದ ಮುಖ್ಯವಾದ ಗದ್ಯದ ಮಾದರಿಗಳಾಗಿ ನಿಂತ್ಕೋತವೆ ಅಂತಂದರೆ, ಯಾವುದನ್ನೇ ಆಗಲಿ ಶಿವಪ್ರಕಾಶ್ ಇಡೀ ಲೋಕದ ಜೊತೆಯಲ್ಲಿ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಉದಾಹರಣೆಗೆ ಉಮಾಶ್ರೀಯವರ ಆತ್ಮಚರಿತ್ರೆಗೆ ಅವರು ಆಮೇಲೆ ಅದನ್ನು ನಾವು ಮುನ್ನುಡಿಯಾಗಿ ಬಳಸ್ಕೊಂಡ್ವಿ, ಅದು ಬೇರೆ ವಿಷಯ. ಆದರೆ ಇದನ್ನು ಮೊದಲಿಗೆ ಹಸ್ತಪ್ರತಿನಲ್ಲಿ ಶಿವಪ್ರಕಾಶ್ಗೆ ಓದಕ್ಕೆ ಕೊಟ್ಟಾಗ ಅವರು ಅದ್ರ ಬಗ್ಗೆ ಒಂದು ಲೇಖನ ಬರೆದ್ರು. ಅದು ಪ್ರಜಾವಾಣಿಯವರ ಅಂಕಣದಲ್ಲಿ ಪ್ರಕಟ ಆಯಿತು. ಆಮೇಲೆ ಅದನ್ನೇ ನಾವು ಮುನ್ನುಡಿಯಾಗಿ ತಗೊಂಡ್ವಿ. ಅದರಲ್ಲಿ ಬರಿತಾ ಅವರು ಅಂದರೆ ಉಮಾಶ್ರೀಯ ವ್ಯಕ್ತಿತ್ವ ಯಾಕೆ ಮುಖ್ಯ ಅದನ್ನೆಲ್ಲ ಹೇಳಿದ್ದಾದಮೇಲೆ ಕೊನೆಯ ಭಾಗದಲ್ಲಿ ಅವರು ಯಾಕೆ ಇದು ಮುಖ್ಯ ಅನ್ನುವ ಮಾತನ್ನು ಎತ್ತುತ್ತಾ, ಆಗ ಈ ಲೇಖನ ಬಂದ ಹೊತ್ತಿನಲ್ಲಿ ಡರ್ಟಿ ಪಿಕ್ಚರ್ ಅನ್ನೋದು ಬಹಳ ಪ್ರಸಿದ್ಧವಾದ ಮತ್ತು ಬಹಳ ಚರ್ಚೆಗೆ ಒಳಗಾದ ಒಂದು ಸಿನಿಮಾ ಆಗಿತ್ತು. ಆ ಸಿನಿಮಾದ ಜೊತೆಯಲ್ಲಿ ಅವರು ಉಮಾಶ್ರೀಯ ಬದುಕನ್ನು ಮಾತ್ರ ಕನೆಕ್ಟ್ ಮಾಡೋದಿಲ್ಲ, ಆನ್ ದಿ ಹೋಲ್ ಹೆಣ್ಮಕ್ಳು ನಡೆಸ್ತಾ ಇರುವ ಹೋರಾಟ ಏನಿದೆ ಅದು ಡರ್ಟಿ ಪಿಕ್ಚರ್ ಉಮಾಶ್ರೀ ಕನ್ನಡ ಭಾರತ ಅಲ್ವೇ ಅಲ್ಲ. ಇಡೀ ಜಗತ್ತಿನಾದ್ಯಂತ ಹೆಣ್ಮಕ್ಳು ಎದುರಿಸ್ತಾ ಇರುವ ಸವಾಲುಗಳಿಗೆ ಅಥವಾ ಅವ್ರು ನಡೆಸುವಂಥ ಹೋರಾಟಗಳಿಗೆ 2 ಮಾದರಿಗಳಿರ್ತವೆ ಅನ್ನೋದನ್ನು ಗುರುತಿಸ್ತಾ ಅವ್ರು ಹೇಳ್ತಾರೆ. ಒಂದು, ನಾವು ಹೆಣ್ಮಕ್ಳು ಬಲಿಪಶುಗಳಾಗಬೇಕು, ಅಲ್ಲದೆ ಹೋದರೆ ನಾವು ಅವರ ದಾರಿನಲ್ಲೇ ಹೋಗಿ ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟು ಆಮೇಲೆ ನಮಗೇನು ಬೇಕೋ ಅದನ್ನು ಪಡ್ಕೊಳ್ಳುವ ಒಂದು ಪ್ರಕ್ರಿಯೆ ಅಂತ ಹೇಳಿ ಉಮಾಶ್ರೀ ಮೊದಲನೇದಕ್ಕೆ ಬರ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಯಾವುದನ್ನು ತಗೊಂಡ್ರು, ಅಣುಕ್ಷಣ ಚರಿತೆ ಅಂತ ಹೇಳಿದ್ರಲ್ಲ ಅವರು, ಈ ಅಣುವನ್ನು ಅವರು ಈ ವಿಶ್ವದ ಜೊತೆಯಲ್ಲಿ ಕನೆಕ್ಟ್ ಮಾಡುವ ಶಕ್ತಿ ಬಂದಿರೋದು ಒಂದು ಅವರ ಅಸಾಧಾರಣವಾದ ಓದಿನಿಂದ, ಎರಡನೇದು ಮಾನವ ಸಮುದಾಯ ಒಂದೇ ಅಂತ ತಿಳಿದಿರುವ ಅವರ ಗ್ರಹಿಕೆಯಿಂದ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನೂ ಎಷ್ಟೋ ಮಾತುಗಳನ್ನು ನಾನು ಆಡಬಹುದು, ಆದರೆ ಅಧ್ಯಕ್ಷರಿಗೂ ಸ್ವಲ್ಪ ಅವಕಾಶ ಇರಲಿ ಅಂತ ಹೇಳ್ತಾ, ಏನು ಶಿವಪ್ರಕಾಶ್ ಅವರನ್ನು ನಾನು ನಿಜವಾಗಿಯೂ ಅಂದರೆ ತುಂಬ ಆಕ್ಷೇಪ ಮಾಡಬೇಕು ಅಂತ ಅನಿಸುತ್ತೆ. ಅವ್ರ ವಿಮರ್ಶೆಯನ್ನು ಮುಂದುವರಿಸಲೇಬೇಕಾಗಿತ್ತು ಅಂತ ನನಗನ್ಸುತ್ತೆ. ಹಾಗೆ ಮುಂದುವರಿಸಿದ್ದಿದ್ದರೆ ನಾನು ಹೇಳಿದ್ನಲ್ಲ, ಆಮೇಲೆ ವಿಸ್ಮೃತಿ ಕಲ್ಪನೆ ಬಂತು, ಆಮೇಲೆ ಓರಿಯೆಂಟಲಿಸಮನ್ನು DR ನಾಗರಾಜ್ ಒಂದು ಮಾದರಿನಲ್ಲಿ ಎದುರಿಸಿದ್ರೆ, ಶಿವಪ್ರಕಾಶ್ ಇನ್ನೊಂದು ಮಾದರಿನಲ್ಲಿ ಎದುರಿಸಿದ್ರು. ಆದರೆ ಆ 2 ಮಾದರಿಗಳ ನಡುವೆ ನಡಿಬಹುದಾಗಿದ್ದ ಒಂದು ಸಂವಾದಕ್ಕೆ ಅವಕಾಶ ಇಲ್ಲದೆ ಹೋಗಿದ್ದು ಯಾವುದರಿಂದ ಅಂದರೆ ಶಿವಪ್ರಕಾಶ್ ವಿಮರ್ಶೆಯನ್ನು ಗಂಭೀರವಾಗಿ ತಗೊಳ್ಳದೆ ಇದ್ದಿದ್ದರಿಂದ ಅಂತ ನನಗನ್ಸುತ್ತೆ. ಮೇಷ್ಟ್ರಿಗೆ ಮತ್ತು ನಿಮಗೆ ಎಲ್ರಿಗೂ ವಂದಿಸಿ ನಾನು ಮಾತುಗಳು ಮುಗಿಸ್ತೀನಿ.